ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಒಂದು ಫಾಲ್ ವಿಡಿಯೋನ. ಕೆಲವೊಬ್ಬರಿಗೆ ಇನ್ಸ್ಟಾಗ್ರಾಮ್ ID ಇರೋದಿಲ್ವಲ್ಲ, ಅವರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಹಾಕಿದ್ದೀನಿ. ಏನಿಲ್ಲ, ಫಾಲ್ದು ಒಂದು ವಿಡಿಯೋ ಮಾಡಿದ್ನಲ್ವ, ಅದನ್ನೇ ನಾನು ಇವಾಗ ಯೂಟ್ಯೂಬಲ್ಲೂ ಸಹ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಯೂಸ್ ಆಗೋದಿಲ್ವೋ ಅವರು ಸ್ಕಿಪ್ ಮಾಡಿ, ಕೆಲವೊಬ್ಬರಿಗೆ ಲೇಡೀಸ್ ಟೇಲರ್ ಇರ್ತಾರಲ್ವ ಅವರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ, ಸ್ಟಾರ್ಟಿಂಗಲ್ಲಿ ಆದರೆ ನಾವು ಫಾಲ್ ಏನು ಸೀರೆಗೆ ಅಟ್ಯಾಚ್ ಮಾಡ್ತಿದ್ದಲ್ಲ, ಆ ಥರ ಫಾಲ್ಸನ್ನು ನಾವು ನೀರಲ್ಲಿ ವಾಶ್ ಮಾಡಿ ಡ್ರೈ ಆಗಿದ ನಂತರ ಐರನ್ ಮಾಡಿಬಿಟ್ಟು ನಾವು ಸೀರೆಗೆ ಫಾಲನ್ನು ಅಟ್ಯಾಚ್ ಮಾಡ್ತಿದ್ವಿ. ಬಟ್ ಇವಾಗೇನಪ್ಪ ಅಂದರೆ ರೆಡಿ ಟು ಯೂಸ್ ಅಂತೇಳಿ ಆಲ್ರೆಡಿ ಈ ಥರ ರೆಡಿ ಫಾಲ್ಸೇ ಸಿಗ್ತಾ ಇದ್ದವು. ಹಾಗಾಗಿ ವಿಡಿಯೋ ಮಾಡಿದರೆ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ನೋಡ್ತಿರ್ಬೋದು, ಪ್ಯಾಕ್ ಮೇಲೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಉಲ್ಟಾ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರೆಡಿ ಟು ಯೂಸ್ ಅಂತೇಳಿ. ಈ ಥರ ಫಾಲ್ ಇದ್ದರೆ ನಾವು ಇದನ್ನು ವಾಶ್ ಮಾಡಿ ಐರನ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿಯೂ ನಾವು ಫಾಲನ್ನು ಹಚ್ಬೋದು ಸ್ಯಾರಿಗೆ. ನಿನ್ನೆ ಒಂದಿಬ್ಬರು ಕಸ್ಟಮರು ನಮ್ಮ ಶಾಪ್ಗೆ ಬಂದಿದ್ದರು. ಅವರಿಗೆ ಅರ್ಜೆಂಟಾಗಿ ಸ್ಯಾರಿಗೆ ಫಾಲ್ ಬೇಕಾಗಿತ್ತು. ಒಂದು 2 ಸೀರೆ ಕೊಟ್ಟೋಗಿದ್ರು. ಅವರು ಒಂದು ಹಾಫ್ ಆನ್ ಅವರಲ್ಲೆಲ್ಲ ಹಚ್ಕೊಟ್ಬಿಡಿ ಅಂತ ಹೇಳಿದರು. ಸರಿ ಅಂತೇಳಿ ನಾನು ಇಸ್ಕೊಂಡು ಅವ್ರು ಬರೋಷ್ಟರಲ್ಲಿ ಆಲ್ರೆಡಿ ನಾನು ಫಾಲ್ ಮಾಡಿ ಇಟ್ಟಿದ್ದೆ. ಅವ್ರು ಕೇಳಿದರು, ಯಾಕಕ್ಕ ವಾಶ್ ಮಾಡಿ ಡ್ರೈ ಮಾಡಿ ಐರನ್ ಮಾಡಿ ಹಾಕಲಿಲ್ವಾ ಅಂತೇಳಿ. ನಾನು ಅವರಿಗೆ ಆನ್ಸರ್ ಮಾಡಿದ್ದೆ, ಈ ಥರ ಫಾಲನ್ನು ತೋರಿಸಿ. ಹಾಗಾಗಿ ಒಂದು ವಿಡಿಯೋ ಮಾಡಿದರೆ ಕೆಲವೊಬ್ಬರಿಗೆ ಯಾರೆಲ್ಲ ಸ್ಯಾರಿಗೆ ಫಾಲ್ ಮಾಡ್ತಿರ್ತಾರಲ್ವ ಅವರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಇಲ್ಲ, ಈ ಥರ ಪ್ಯಾಕ್ ಮೇಲೆ ರೆಡಿ ಟು ಯೂಸ್ ಅಂತಾದರೂ ಕೊಟ್ಟಿರ್ತಾರೆ, ಇಲ್ಲ ಈ ಥರ ಫಾಲ್ ಇರುತ್ತಲ್ವ ಇದ್ರ ಮೇಲೆ ಡೈರೆಕ್ಟ್ ಯೂಸ್ ಅಂತಲೂ ಕೊಟ್ಟಿರ್ತಾರೆ. ಈ ಥರ ಫಾಲ್ ಇದ್ದರೆ ನಾವು ವಾಶ್ ಮಾಡಿ ಐರನ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಚ್ಬೋದು. ನೋಡಿ, ಈ ಥರ ಕೆಲವೊಂದಿಷ್ಟು ಸಣ್ಣ ಕೆಲಸನೂ ಎಷ್ಟೊಂದು ನಮಗೆ ಜಾಸ್ತಿ ಅನ್ನಿಸ್ತಿರುತ್ತೆ ಕೆಲವೊಂದು ಟೈಮು. ನಾನು ತುಂಬ ಸರಿ ಇಲ್ಲೇ ನಾನು ಯಾವಾಗ್ಲೂ ಅಷ್ಟೇ, ಒಂದು ಜಾಸ್ತಿ 1-2 ಇದ್ದರೆ ಅಷ್ಟೊಂದೇನು ಫಾಲನ್ನು ಹಾಕೋದಿಲ್ಲ. ಒಟ್ಟಿಗೆ ಒಂದು 8-10 ಈ ಥರ ನಾನು ಸ್ಟಾಕ್ ಇಟ್ಕೊಂಡು ಹಚ್ತಾಯಿದ್ದೆ. ಇಲ್ಲಿ ಹುಡುಗರು ಬರ್ತಿದ್ವು ನಮ್ಮ ಅಂಗಡಿ ಮುಂದೆ ಆಟ ಆಡೋದಕ್ಕೆ. ಆವಾಗ ವಾಶ್ ಮಾಡಿ ಹಾಕಿರ್ತಿದ್ನಲ್ವ, ಅವನ್ನ ಸ್ವಲ್ಪ ಐರನ್ ಮಾಡೋ ರೀತಿ ಈ ಥರ ಸುತ್ತಕೊಡಿ ಅಂತ ಹೇಳಿ ಕೊಡ್ತಿದ್ದೆ ಅವ್ರ ಕೈಲಿ. ಹಾಗೆ ಒಂದು 4 ಫೋಲ್ಡ್ ಈ ಥರ ಆದರೆ ಐರನ್ ಮಾಡಿ ಆಮೇಲೆ ಫಾಲ್ ಹಾಕ್ತಿದ್ವಿ. ಬಟ್ ಇವಾಗ ಕೇಳ್ತಾರೆ, ಅಕ್ಕ ನೀವು ಯಾಕೆ ಫಾಲ್ ತೊಳೆಯಲ್ಲ ಅಂತೇಳಿ ಕೇಳ್ತಾರಲ್ವ, ಇದೇ ರೀಸನ್ನು. ಹಾಗಾಗಿ ರೆಡಿ ಟು ಯೂಸ್ ಅಂತೇಳಿ ಇವಾಗ ರೆಡಿ ಇರೋದೇ ಫಾಲ್ ಸಿಗ್ತಾ ಇದೆ. ಹಾಗಾಗಿ ಈ ಥರ ಫಾಲನ್ನು ತೊಗೊಂಡ್ರೆ ತೊಳೆಯೋ ಅವಶ್ಯಕತೆ ಇಲ್ಲ. ಇದನ್ನೇ ನಾನು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಇವತ್ತಿನ ಕಂಟೆಂಟ್ ಇದೇನೆ, ಮತ್ತೇನಿವತ್ತು ಲಾಗ್ ಏನೂ ಮಾಡಿಲ್ಲ ನಾನು. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.